ಅವರಿಗೆ ದೊಂಬರಾಟ ಅತಿಯಾಗುವುದು. ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳಲು, ಕೇಳುವವರು ಗುರುವಾಗಲೆಂದು ಕೇಳಲು, ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮೃದ್ಧಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಳೆದು ಹೋಗುತ್ತದೆ. ಎದೆ ಎತ್ತಿ ಹೊರಡ ಬಿತ್ತಿ ಶಿವಾಚಾರದ ಪ್ರೇಮ ಮೇಲೆ ಬೀರಿ ಬಿಚ್ಚಳನ ಪ್ರಾಣ ಕೆಳವಾಗುತ್ತದೆ. ಅನ್ಯದ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಕಟತೆಗೆ ಗೋಪುರ ಕಟ್ಟುವರು, ಮೇಲು ಗಿಡಂಬುದು ಹೆಚ್ಚಾಗಿ ಮೇಲಿನವರು ಕೆಳಗಿನವರ ಹಾಲು ಕುಡಿದಂತೆ ದೊಡ್ಡು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಪಟ ಮಾಡಿಕೊಂಡು, ನಾಮಭೋಗಕ್ಕೆ ತಪ್ಪುರ ಮಾಡಿಕೊಂಡು, ಗುರುಗಳೇ ಜಿಲ್ಲೆ ವೇದ ಬಿದ್ದುವೆಂದು, ರಾಜನ ತಲೆಯ ವಜ್ರವೆಂದುವೆಂದು, ಜನರ ಬುದ್ಧಿ ಬರಿ ಮಣ್ಣೆಂದು, ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣದ ಭವಿಷ್ಯವಾಣಿಯನ್ನು ನುಡಿದು ಕಲ್ಯಾಣ ಬಿಟ್ಟು ಹೋಗುವಂತ ಸಂದರ್ಭ. ಪ್ರಭುದೇವರ ಭವಿಷ್ಯವಾಣಿ ಅಕ್ಷರಶಃ ಸತ್ಯವಾಯಿತು. ಕಲ್ಯಾಣಕ್ಕೆ ಬೆಂಕಿ ಬಿದ್ದ ದೃಶ್ಯವನ್ನು ಕಂಡು ಬಸವಣ್ಣನವರು ಕಣ್ಣೀರಿಡುತ್ತಾ ಬರ್ತಾರೆ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿರಯ್ಯ. ಕಲ್ಯಾಣ ಪ್ರಣತಿಯಾಯಿತು, ನಾನು ತೈಲವಾದೆ, ನೀವು ಬತ್ತಿಯಾದಿರಿ. ಪ್ರಭುದೇವರು ಜ್ಯೋತಿಯಾದರು, ಪ್ರಣತೆ ಒಡೆಯಿತಯ್ಯ. ತೈಲ ಚೆಲ್ಲಿತಯ್ಯ, ಬತ್ತಿ ಜಾರಿತಯ್ಯ, ಜ್ಯೋತಿ ನೆಂದಿತಯ್ಯ, ನಿಮ್ಮ ಕೂಡಲ ಸಂಗಮದೇವ ಶರಣನ ನೊಂದಿತಯ್ಯ. ಕಣ್ಣೀರಿಟ್ಟರು ಬಸವಣ್ಣನವರು. ಆಗಲೂ ಅಲ್ಲಮ್ಮ ಪ್ರಭುದೇವರೇ, ನಿಮಗಾದರೂ ಶರಣರ ಬಾಂಧವ್ಯ ನನಗೆ ಆ ಬಾಂಧವ್ಯವೂ ಇಲ್ಲ ಅಂತ ಎಲ್ಲವನ್ನು ತೊಳೆದು ವೈರಾಗ್ಯದಿಂದ ದೇಶಾಂತರ ನೋಡುವಂತ ಸಂದರ್ಭ. ಆ ಸಮಯಕ್ಕೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ಶರಣರು ಮನೆಯಲ್ಲಿಟ್ಟಿದ್ದಂತ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಮುತ್ತು ರತ್ನ ಸಂಪತ್ತನ್ನು ರಕ್ಷಣೆ ಮಾಡಿ ತರೋಣ ಯಾರೂ ಹೋಗಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾ ಇದ್ದಂತ ಸಂದರ್ಭ